ಹಲೋ ನಮಸ್ತೆ ಸ್ನೇಹಿತರೆ, ನಾನು ದಿನೇಶ್ ಸ್ವಾಮಿನಾಡಿ. ಸ್ನೇಹಿತರೆ, IPL ಹೊರತಾದಂಥ ಒಂದು ಕ್ರಿಕೆಟ್ ಸುದ್ದಿಯೊಂದಿಗೆ ನಾನು ನಿಮ್ಮ ಮುಂದೆ ಬಂದಿದ್ದೀನಿ. ಸ್ನೇಹಿತರೆ, ಇಂಡಿಯನ್ ಡೊಮೆಸ್ಟಿಕ್ ಕ್ರಿಕೆಟ್ನ ರಾಜ ಅಂತಲೇ ಕರೆಸಿಕೊಳ್ಳೋದು ಮುಂಬೈ ತಂಡ. ಭಾರತೀಯ ರಣಜಿ ಇತಿಹಾಸದಲ್ಲೇ 42 ಬಾರಿ ಚಾಂಪಿಯನ್ ಆಗಿರುವಂಥ ಮುಂಬೈ ತಂಡದಲ್ಲಿ ಇದೀಗ ಎಲ್ಲವೂ ಸರಿ ಇಲ್ಲ ಅನ್ನೋದು ಬಹಿರಂಗಗೊಳ್ತಾ ಇದೆ. ನಾಯಕ ಅಜಿಂಕ್ಯ ರಹಾನೆ ಹಾಗೂ ಟೀಮ್ ಇಂಡಿಯಾ ಓಪನರ್ ಮತ್ತು ಸದ್ಯ ರಾಜಸ್ಥಾನ್ ರಾಯಲ್ಸ್ ಪರ IPL ಆಡುತ್ತಿರುವಂಥ ಯಶಸ್ವಿ ಜೈಸ್ವಾಲ್ ನಡುವೆ ಎಲ್ಲವೂ ಸರಿಯಿಲ್ಲ ಅನ್ನೋದು ಮತ್ತೊಮ್ಮೆ ಜಗಜ್ಜಾಹೀರಾಗಿದೆ. ಸೊ ಈ ಕಾರಣಗಳಿಂದಾಗಿ ಯಶಸ್ವಿ ಜೈಸ್ವಾಲ್ ಅವರು ಮುಂಬೈ ತಂಡವನ್ನು ತೊರೆದು ಗೋವಾ ತಂಡ ಸೇರ್ತಾರೆ ಎಂಬ ವದಂತಿ ಹರಡ್ತಾ ಇದೆ. ವರದಿಗಳ ಪ್ರಕಾರ 2025ರ ರಣಜಿ ಟ್ರೋಫಿಯಲ್ಲಿ ಮುಂಬೈ ತಂಡವನ್ನು ಜಮ್ಮು ಕಾಶ್ಮೀರ ಸೋಲಿಸುತ್ತೆ. ಈ ಸೋಲಿನ ನಂತರ ಅಜಿಂಕ್ಯ ರಹಾನೆ ಅವರ ಕಿಟ್ ಬ್ಯಾಗನ್ನು ಯಶಸ್ವಿ ಜೈಸ್ವಾಲ್ ಒದ್ದಿದ್ರು. ಇದಾದ ನಂತರ ನಾಯಕ ಹಾಗೂ ಕೋಚ್ ಉದ್ದೇಶಪೂರ್ವಕವಾಗಿ ಜೈಸ್ವಾಲ್ ಅವರನ್ನು ಗುರಿಯಾಗಿಸಿಕೊಂಡಿದ್ದರು. ಹೀಗಾಗಿ ಕೋಪಗೊಂಡಿದ್ದ ಜೈಸ್ವಾಲ್ ಮುಂಬೈ ತೊರೆಯುವ ನಿರ್ಧಾರ ಮಾಡಿದ್ದಾರೆ. ಮುಂಬೈ ತಂಡದ ಮುಖ್ಯ ಆಯ್ಕೆದಾರ ಸಂಜಯ್ ಪಾಟೀಲ್ ಯಶಸ್ವಿ ಜೈಸ್ವಾಲ್ ವಿರುದ್ಧ ಕಿಡಿಕಾರಿದ್ದಾರೆ. ಭಾರತದ ಪರ ಆಡುವ ಆಟಗಾರರನ್ನು ಆಡುವ 11ರ ಬಳಗದಲ್ಲಿ ಸೇರಿಸಲು ನಾವು ಅನೇಕ ಯುವ ಪ್ರತಿಭಾನ್ವಿತ ಆಟಗಾರರನ್ನು ಹೊರಗಿಡಬೇಕಾಯಿತು. ಮುಂಬೈ ತಂಡಕ್ಕೆ ಪಂದ್ಯಗಳನ್ನು ಗೆಲ್ಲಿಸಬಲ್ಲ ಆಟಗಾರರ ಅಗತ್ಯವಿದೆ. ಪಂದ್ಯದಲ್ಲಿ ಲಭ್ಯವಿದ್ದರೆ ಮಾತ್ರ ಏನು ಸಾಧಿಸುವುದಿಲ್ಲ ಎಂಬುದನ್ನು ಭಾರತೀಯ ಆಟಗಾರರು ಅರ್ಥ ಮಾಡಿಕೊಳ್ಳಬೇಕು. ಮುಂಬೈ ಪರ ಆಡುವಾಗ ನಿಮ್ಮ 100% ಪ್ರಯತ್ನ ಮಾಡಬೇಕು ಎಂದು ಯಶಸ್ವಿ ಜೈಸ್ವಾಲ್ ಅವರಿಗೆ ಕಿವಿಮಾತನ್ನು ಸಹ ಹೇಳಿದ್ದಾರೆ. ಕೇವಲ ಯಶಸ್ವಿ ಜೈಸ್ವಾಲ್ ಅಷ್ಟೇ ಮುಂಬೈ ತಂಡವನ್ನು ತೊರೆಯುತ್ತಿಲ್ಲ. ಭಾರತೀಯ T20 ತಂಡದ ನಾಯಕ ಸೂರ್ಯಕುಮಾರ್ ಯಾದವ್ ಕೂಡ ಮುಂಬೈ ತಂಡವನ್ನು ತೊರೆಯುತ್ತಾರೆ ಎಂಬ ಗಾಸಿಪ್ಗಳು ಇದೀಗ ಎಲ್ಲೆಡೆ ಹರಡ್ತಾ ಇದೆ. ಇದಕ್ಕೆ ಸ್ಪಷ್ಟನೆ ನೀಡಿರುವಂತಹ ಸೂರ್ಯಕುಮಾರ್ ಯಾದವ್ ಯಾವುದೇ ಕಾರಣಕ್ಕೂ ಮುಂಬೈ ತಂಡವನ್ನು ತೊರೆಯುವುದಿಲ್ಲ ಎಂಬುದನ್ನು ಸ್ಪಷ್ಟಪಡಿಸಿದ್ದಾರೆ. ಆದರೆ ಯಶಸ್ವಿ ಜೈಸ್ವಾಲ್ ಮಾತ್ರ ಈ ಬಾರಿ ಮುಂಬೈ ತಂಡವನ್ನು ತೊರೆದು ಗೋವಾ ತಂಡದ ಪರವಾಗಿ ಆಡುವುದು, ಗೋವಾ ತಂಡದ ನಾಯಕರಾಗುತ್ತಾರೆ ಎಂಬ ಖಚಿತ ಮಾಹಿತಿ ಕೂಡ ಇದೀಗ ಹೊರಬಿದ್ದಿದೆ. ಒಟ್ಟಾರೆ ಮುಂಬೈ ತಂಡದಲ್ಲಿ ಎಲ್ಲವೂ ಸರಿಯಿಲ್ಲ ಅನ್ನೋದು ಮತ್ತೊಮ್ಮೆ ಸಾಬೀತುಪಡಿಸಿದಂತಾಗಿದೆ.